ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಸ್ಟ್ರೋಪಲ್ಲವಿ ಹಿರೇಮಠ್. ಆಲ್ರೆಡಿ ನಾನು ಎಲ್ಲ ರಾಶಿಗಳಾಗಿರ್ಬೋದು, ಮೇಷರಾಶಿ ಹಿಡ್ಕೊಂಡು ಮೀನರಾಶಿವರೆಗೂ ಎಲ್ಲ ರಾಶಿಯವರೆಗೆ 2026 ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಬರ್ತ್ ನಂಬರ್ 1 ಹಿಡ್ಕೊಂಡು ಬರ್ತ್ ನಂಬರ್ 9 ಅನ್ನೋವರೆಗೂ ಯಾವ್ಯಾವ ಥರ 2026 ಇದೆ ಅನ್ನೋದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ಆಸ್ಟ್ರಾಲಜಿನ ಬಿಲೀವ್ ಮಾಡ್ತಿರೋ ನೀವು ರಾಶಿಯನ್ನು ಚೆಕ್ ಮಾಡಿ, ಯಾರೆಲ್ಲ ನ್ಯೂಮರಾಲಜಿನ ಬಿಲೀವ್ ಮಾಡ್ತಿರೋ ನೀವು ನಂಬರ್ಸ್ನ ಚೆಕ್ ಮಾಡಿ, ನಿಮ್ಮ ಬರ್ತ್ ನಂಬರ್ನ. ಸೊ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದಾಗ ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ಎವ್ರಿ ಒನ್. ಓಕೆ, ಈ 2026ರಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ದೀನಿ. ಯಾವ ಥರ ಅಪ್ಪ ಅಂತಂದಾಗ ನೋಡಿ, ಆಲ್ರೆಡಿ ಹೇಳಿದ್ದು 2026 ಅನ್ನೋದು ಸೂರ್ಯನ ಇಯರ್ ಅಂತ ಹೇಳ್ತೀವಿ. ಸನ್ ಅಂತಂದರೆ ಸನ್ ರಿಪ್ರೆಸೆಂಟ್ ಮಾಡೋದು ಫಾದರ್ನ. ಸೊ ನಿಮ್ಮ ಫಾದರ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಸೊ ಅದರಿಂದ ನಿಮಗೆ ತುಂಬ ಪಾಸಿಟಿವ್ ರಿಸಲ್ಟ್ ಬರೋವಂಥ ಚಾನ್ಸಸ್ ತುಂಬ ಇದೆ. ಸೊ ಅದ ನಂತರ ನೀವೇನಪ್ಪ ಅಂದರೆ ಸಂಡೇ, ಸೂರ್ಯನ ವಾರ ಯಾವತ್ತು ಅಂತಂದರೆ ಸಂಡೇ. ಸೊ ಸಂಡೇ ನೀವೇನು ಮಾಡ್ಕೋಬೇಕು ಅಂತಂದಾಗ ಯಾವುದೇ ಕಾರಣಕ್ಕೂ ನೀವು ಹೇರ್ನ ಕಟ್ ಮಾಡಬಾರ್ದು. ಓಕೆ, ಮೇಲ್ ಇರಲಿ ಆರ್ ಫೀಮೇಲ್ ಇರಲಿ, ನೀವು ಏನಾದರೂ ಸಂಡೇ ಕಟ್ ಮಾಡುವಂಥ ಒಂದು ಅಭ್ಯಾಸ ಇದ್ದರೆ ಅದನ್ನು ನೀವು ಸ್ಟಾಪ್ ಮಾಡಿ ಈ ಒಂದು ವರ್ಷಕ್ಕೆ. ಓಕೆ, ಆ ಥರ ಮಾಡ್ಕೋದ್ರಿಂದ ಏನಾಗುತ್ತೆ ಅಂತಂದಾಗ ಸಂಡೇ ಸೂರ್ಯನ ವಾರ ಇರೋದ್ರಿಂದ ಅದು ಹೇರ್ ಬಂದುಬಿಟ್ಟು ಶನಿನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಸೂರ್ಯನಿಗೂ ಶನಿನಿಗೂ ಆಗದೆ ಇರೋ ಕಾರಣ ನೀವು ಸಂಡೇ ಯಾವುದೇ ಕಾರಣಕ್ಕೂ ಹೇರ್ ಕಟ್ ಮಾಡ್ಕೋದೇ ಇರೋದು. ಮತ್ತು ಯಾವುದೇ ಕಾರಣಕ್ಕೂ ಈ ವರ್ಷ ನೀವು ಬ್ಲ್ಯಾಕ್ ಕಲರ್ ಬಟ್ಟೆಗಳನ್ನು ಹಾಕೋಬಾರ್ದು. ಯಾರೆಲ್ಲ ಹಾಕೋಬಾರ್ದು? ಸೊ ಎಸ್ಪೆಷಲಿ ಬರ್ತ್ ನಂಬರ್ 1 ಯಾರಾದಿದೆ ಅವ್ರು ನೀವು ಕಂಟಿನ್ಯೂಸ್ ಆಗಿ ಅವಾಯ್ಡ್ ಮಾಡಲೇಬೇಕು. ಮಿಕ್ಕಿದವರೆಲ್ಲ ಮಾಡಬೇಕಾ? ಹೌದು, ಮಾಡಬೇಕು. ಸೊ ಬ್ಲ್ಯಾಕ್ ಕಲರ್ ಬಟ್ಟೆನ ನೀವು ಅವಾಯ್ಡ್ ಮಾಡಿ, ಬಿಕಾಸ್ ಬ್ಲ್ಯಾಕ್ ರಿಪ್ರೆಸೆಂಟ್ ಮಾಡೋದು ಶನಿನ. ಸೊ ಆದ ಕಾರಣ ಶನಿ ಮತ್ತು ಸೂರ್ಯನಿಗೆ ಇಬ್ಬರಿಗೂ ದೇ ಆರ್ ಡೆಡ್ಲಿ ಎನಿಮೀಸ್ ಅಂತ ಹೇಳ್ತೀವಿ ನಾವು. ಸೊ ಆ್ಯಂಟಿ ಕಾಂಬಿನೇಷನ್ ಅಂತ ಹೇಳ್ತೀವಿ. ಸೊ ನೀವೆಲ್ಲರೂ ಬ್ಲ್ಯಾಕ್ ಕಲರ್ ಬಟ್ಟೆನ ಅವಾಯ್ಡ್ ಮಾಡಿ. ಮತ್ತು ಸಂಡೇ ಯಾವುದೇ ಕಾರಣಕ್ಕೂ ನೀವು ಏನಂತಾರೆ, ನೀವು ಹೇರ್ಸ್ನ ಕಟ್ ಮಾಡ್ಕೋಬೇಡಿ. ಸಂಡೇ ನೀವು ಎಷ್ಟು ಅರ್ಲಿ